ಓಂ ಗುರುಭ್ಯೋ ನಮಃ. ಇವತ್ತು ವೈವಾಹಿಕ ಜೀವನದ ಒಂದು ದೊಡ್ಡ ಒಂದು ಸಬ್ಜೆಕ್ಟ್ ಅದು. ವೈವಾಹಿಕ ಜೀವನದಲ್ಲಿ ಈಗಿನ ಕಾಲದಲ್ಲಿ ಆ ಬಹುಕೇತ ಎಷ್ಟೋ ಫ್ಯಾಮಿಲಿಗಳು ಸುಖವಾಗಿಲ್ಲ. ಅಂದ್ರೆ ಗಂಡ ಹೆಂಡತಿಯ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಒಂದಕ್ಕೊಂದು ಅನ್ಯೋನ್ಯತೆ ಕಡಿಮೆ ಇರುತ್ತೆ. ಒಬ್ಬರಿಗೆ ಅನ್ಯೋನ್ಯತೆ ಇದ್ರೆ, ಅನ್ಯೋನ್ಯತೆಯಿಂದ ಇರ್ಬೇಕಂದ್ರೆ ಇನ್ನೊಬ್ಬರಿಗೆ ಅನ್ಯೋನ್ಯತೆ ಇರಲ್ಲ. ಆ ರೀತಿ ಅನ್ಯೋನ್ಯತೆ ಇಲ್ಲದೆ ಇರೋ ಜಾತಕ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ದ್ವಿತೀಯ ಸ್ಥಾನ ಮತ್ತೆ ಸಪ್ತಮ ಸ್ಥಾನ ಇವೆರಡು ನೋಡ್ಬೇಕು. ದ್ವಿತೀಯಾಧಿಪತಿ ಮತ್ತೆ ಸಪ್ತಮಾಧಿಪತಿ ಅವರು ಎಲ್ಲಿದ್ದಾರೆ ಅಂತ ನೋಡ್ಬೇಕು. ಉದಾಹರಣೆಗೆ ಸಪ್ತಮಾಧಿಪತಿ ಯಾವುದೇ ಒಂದು ಜಾತಕದಲ್ಲಿ ಸಪ್ತಮಾಧಿಪತಿ 6, 8, 12ನೇ ಮನೆಗೆ ಹೋಗ್ಬಾರ್ದು. ಫಸ್ಟ್ ಪಾಯಿಂಟ್, ಫಸ್ಟ್ ಕಂಡೀಷನ್. ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ, ದ್ವಿತೀಯ ಸ್ಥಾನ ಅದು ಕುಟುಂಬ ಸ್ಥಾನದಲ್ಲಿ ರಾಹು, ಕುಜ ಈ ರೀತಿ ಇರಬಾರ್ದು. ಪಾಪಗ್ರಹಗಳು ಇರಬಾರ್ದು. ಒಂದು ವೇಳೆ ಇದ್ರು ಆ ರಾಹುವಿನ ರಾಶ್ಯಾಧಿಪತಿ, ಆ ರಾಹು ಎಲ್ಲಿರ್ತಾನೋ ಆ ರಾಶ್ಯಾಧಿಪತಿನ ನೋಡ್ಬೇಕು. ಅವರುನು 6, 8, 12ಕ್ಕೆ ಹೋಗ್ಬಾರ್ದು. ಸರಿ, ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ದ್ವಿತೀಯ ಸ್ಥಾನದಲ್ಲಿ, ಉದಾಹರಣೆಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇರ್ತಾನೆ. ಆ ರಾಹುವಿನ ರಾಶ್ಯಾಧಿಪತಿ ಕುಜ ಆಗಿ, ಆ ಕುಜ ಅಷ್ಟಮದಲ್ಲಿ ಇದ್ದಾಗ, ಆ ರೀತಿ ಇದ್ದಾಗನು ಆ ಕುಟುಂಬ ಸ್ಥಾನಕ್ಕೆ ಕುಜನ ದೃಷ್ಟಿ, ಮತ್ತೆ 3ನೇ ಭಾವಕ್ಕೆ ವಿಕ್ರಮ ಸ್ಥಾನಕ್ಕೆ ಕುಜನ ದೃಷ್ಟಿ ಬೀಳುತ್ತೆ. ಅಂತಹವರು ಅಧಿಕ ಕೋಪವಿರುತ್ತದೆ. ಅವರು ಕುಟುಂಬದಲ್ಲಿ, ಅವರು ಅಥವಾ ಪತಿ ಆಗ್ಲಿ ಅಥವಾ ಪತ್ನಿ ಆಗ್ಲಿ ಅಥವಾ ಯಾರಾದ್ರೂ ಇದ್ರು ಅವ್ರಿಗೆ ಕುಟುಂಬದಲ್ಲಿ ಅವ್ರಿಗೆ ನೆಮ್ಮದಿ ಇರಲ್ಲ, ಅವ್ರಿಗೆ ಸುಖ ಸಂತೋಷ ಇರಲ್ಲ. ಆದ್ರೆ ಹೊರಗಡೆ ಹೋದ್ರೆ ಮಾತ್ರ ಅವರು ಚೆನ್ನಾಗಿರ್ತಾರೆ. ಈ ರೀತಿ ಈ ಜಾತಕದಲ್ಲಿ ಬಂದ್ಬಿಡುತ್ತೆ. ಒಂದು ವೇಳೆ ಅಲ್ಲೂ ಆ ರೀತಿ ಇದ್ದು, ಒಂದು ಪಕ್ಷ ನವಾಂಶದಲ್ಲಿ ನಾವು ನೋಡಿದಾಗ ಆ ಸಪ್ತಮಾಧಿಪತಿ ಕುಜ ಆಗ್ಲಿ ಅಥವಾ ಸಪ್ತಮಾಧಿಪತಿ ಆಗ್ಲಿ, ಸಪ್ತಮಾಧಿಪತಿನ ಮತ್ತೆ ಕುಜ ಇಬ್ಬರನ್ನ ನೋಡ್ಬೇಕು ನಾವು. ಆ ಸಪ್ತಮಾಧಿಪತಿ ಕುಜ ನವಾಂಶ ಲಗ್ನದಿಂದ 6, 8, 12ರಲ್ಲಿ ಇರಬಾರ್ದು, ಮತ್ತೆ 3, 6, 11ರಲ್ಲಿ ಇರಬಾರ್ದು. ಅಂದ್ರೆ 6ನೇ ಮನೆ ಕಾಮನ್ ಬಂದ್ಬಿಡುತ್ತೆ. ಈ ರೀತಿ ಇದ್ದಾಗೂ ಸಹ ಅವರಿಗೆ ವೈವಾಹಿಕ ಜೀವನದಲ್ಲಿ ಸುಖವಿಲ್ಲದ ಜೀವನವಿರುತ್ತದೆ. ಸದಾ ಕೋಪ, ತಾಪ, ಜಗಳ, ಕದನ, ವೈಮನಸ್ಯ ಈ ರೀತಿ ಇದ್ದೇ ಇರುತ್ತೆ. ಈ ರೀತಿ ಇರುವಂತದ್ದು ಒಂದು ಜಾತಕವನ್ನು ನಾವು ನೋಡೋಣ. ಈ ಲಗ್ನ ಮೀನ ಲಗ್ನ ಅಂತ ಇಟ್ಕೊಳ್ಳೋಣ. ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ, ಒಂದು ಪಾಪಗ್ರಹ. ಅಲ್ಲಿಂದ ಅಷ್ಟಮದಲ್ಲಿ ಕುಜ ಮತ್ತೆ ಕೇತು. ಇಲ್ಲಿ ಅಲ್ಲಿಂದ ನಾವು ಸಪ್ತಮಾಧಿಪತಿನ ನೋಡಕಂದ್ರೆ, ಸಪ್ತಮಾಧಿಪತಿ ಬುಧ ಅಲ್ಲಿಂದ 6ನೇ ಮನೆಗೆ, ಅಂದ್ರೆ ಲಗ್ನದಿಂದ 12ನೇ ಮನೆಗೆ ಹೋದ. ಸಪ್ತಮ ಸ್ಥಾನದಿಂದ 6ನೇ ಮನೆಗೆ ಮತ್ತೆ ಲಗ್ನದಿಂದ 12ನೇ ಮನೆಗೆ ಹೋದ ಸಪ್ತಮಾಧಿಪತಿ. ಒಂದು ವೇಳೆ ಏನಾದ್ರೂ ಮನೋಕಾರಕನಾದ ಚಂದ್ರ ಈ ಲಗ್ನಕ್ಕೆ ಪಂಚಮಾಧಿಪತಿ ಆಗ್ತಾನೆ. ಆ ಪಂಚಮಾಧಿಪತಿ ಚಂದ್ರನು, ಆ ಚಂದ್ರನು ಏನಾದ್ರೂ ದುಸ್ಥಾನದಲ್ಲಿ ಬಂದಾಗ, ಈ ರೀತಿ ಇದ್ದಾಗ ಅವ್ರಿಗೆ ಅವರ ಮನಸ್ಸು ಯಾವತ್ತೂ ಶಾಂತವಾಗಿರಲ್ಲ. ಯಾವಾಗೂ ಗಡಿಬಿಡಿಲಿರ್ತಾರೆ. ಯಾವಾಗೂ ಕುಟುಂಬದ ಜೊತೆಯಲ್ಲಿ ಒಂದು ನೆಮ್ಮದಿ ಅನ್ನೋದು ಇರಲ್ಲ ಅವ್ರಿಗೆ. ಅವ್ರು ಯಾವಾಗೂ ಟೆನ್ಷನ್ ಅಲ್ಲೇ ಇರ್ತಾರೆ. ಒಂದು ವೇಳೆ ಈ ಚಂದ್ರ ಏನಾದರೂ ಕ್ಷೀಣಚಂದ್ರನಾಗಿದ್ದಲ್ಲಿ, ಕ್ಷೀಣಚಂದ್ರ ಅಂದ್ರೆ ಅಮಾವಾಸ್ಯೆಗೆ ಹತ್ರ ಬರ್ತಾ ಇರುತ್ತೆ. ಅಮಾವಾಸ್ಯೆಗೆ ಹತ್ರ ಬರ್ತಾ ಇದ್ದಂಗೆ, ಅಂದ್ರೆ ಕೃಷ್ಣ ಪಕ್ಷದ ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಇಲ್ಲ ಅಮಾವಾಸ್ಯೆ ಈ ರೀತಿ ಅವ್ರ ಜನನವಾಗಿದ್ದಲ್ಲಿ, ಅಂದ್ರೆ ಅವಾಗ ರವಿನೂ ಇಲ್ಲೇ ಇರ್ತಾನೆ. ಕೃಷ್ಣ ಪಕ್ಷ ಚತುರ್ದಶಿ ಅಥವಾ ಅಮಾವಾಸ್ಯೆ ಇದ್ದಾಗನು ರವಿನೂ ಇಲ್ಲೇ ಬಂದ್ಬಿಡ್ತಾನೆ. ಅದು ಏನಾದ್ರೂ ರವಿ ಚಂದ್ರನನ್ನ ಹಸ್ತಂಗತ ಮಾಡ್ಬಿಟ್ರೆ, ಹಸ್ತಂಗತ ಅಂದ್ರೆ ಏನು, ಈ ರವಿಯ ಒಂದು ಡಿಗ್ರಿ, ಸರ್ಟನ್ ಡಿಗ್ರಿಯಿಂದ ಹಿಂದೆ ಒಂದು 7, 8 ಡಿಗ್ರಿ ಹಿಂದೆ ಏನೋ ಇದ್ರೆ, ಒಂದು ಉದಾಹರಣೆಗೆ ಇವ್ರು 20 ಡಿಗ್ರಿ ಇದ್ದಾರೆ ರವಿ, ಚಂದ್ರ ಏನಾದ್ರೂ ಒಂದು 15 ಡಿಗ್ರಿ ಇದ್ದಾಗ ಈ ರೀತಿ ಅವಾಗ ಕ್ಷೀಣ ಚಂದ್ರನು ಆಗುತ್ತಾನೆ, ರವಿಯಿಂದ ಹಸ್ತಂಗತನಾಗ್ತಾನೆ. ಈ ರೀತಿ ಜಾತಕರು
ಸದಾ ಅವ್ರ ಮನಸ್ಸಿನಲ್ಲಿ ಯಾವಾಗನು ಆ ಕೋಪ, ತಾಪ ಮತ್ತೆ ಜಗಳ ಈ ರೀತಿ ಆಡುವಂತವ್ರು ಇರ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದು ಕಂಡೀಷನ್ ಬೇರೆ ಇನ್ನೊಂದು ಕಂಡೀಷನ್ ಇದೆ. ಸಪ್ತಮಾಧಿಪತಿ ಮತ್ತೆ ಕುಜ ಇವರಿಬ್ರು ತೀಕ್ಷ್ಣ ನಕ್ಷತ್ರ ಅಂತ ಹೇಳ್ತೀವಿ. ತೀಕ್ಷ್ಣ ನಕ್ಷತ್ರ. ತೀಕ್ಷ್ಣ ನಕ್ಷತ್ರಗಳು ಯಾವ್ದಾವ್ದಪ್ಪ ಅಂದ್ರೆ ಆರಿದ್ರ, ಆಶ್ಲೇಷ, ಜ್ಯೇಷ್ಠ ಮತ್ತೆ ಮೂಲ. ಇವರು ಈ ನಕ್ಷತ್ರಗಳು ತೀಕ್ಷ್ಣ ನಕ್ಷತ್ರಗಳು. ಈ ತೀಕ್ಷ್ಣ ನಕ್ಷತ್ರಗಳು ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ಹರಿತವಾಗಿರುವಂತ ನಕ್ಷತ್ರಗಳು. ಅಂದ್ರೆ ಈ ಹರಿತವಾಗಿರೋ ನಕ್ಷತ್ರದಲ್ಲಿ ಕುಜ ಅಥವಾ ಸಪ್ತಮಾಧಿಪತಿ ಇದ್ದಲ್ಲಿ ಇಂತಹ ಜಾತಕರ ವೈವಾಹಿಕ ಜೀವನನು ಒಂದು ಚೆನ್ನಾಗಿರಲ್ಲ. ಅವರು ಯಾವಾಗನು ಇದೇ ರೀತಿ ವೈಮನಸ್ಯ ಮತ್ತೆ ಕೋಪ, ತಾಪ, ವಿರಸ, ಜಗಳ ಇದವೆಲ್ಲ ಇರುತ್ತೆ. ಇದನ್ನ ನಾವು ಉದಾಹರಣೆಯಾಗಿ ನೋಡ್ಬೇಕಂದ್ರೆ ಇದು ಯಾವುದೇ ಒಂದು ಲಗ್ನ ತಗೊಳ್ಳೋಣ, ಇದು ಮಕರ ಲಗ್ನನೇ ತಗೊಳ್ಳೋಣ ಉದಾಹರಣೆಗೆ. ಇದಕ್ಕೆ ಸಪ್ತಮಾಧಿಪತಿ ಯಾರಾಗ್ತಾರೆ? ಚಂದ್ರ ಆಗ್ತಾನೆ. ಚಂದ್ರ ಇಲ್ಲಿ ನಾವು ಯಾವ್ದು ಹರಿದ್ರ ನಕ್ಷತ್ರದಲ್ಲಿ ಇರ್ತಾರೆ. ಹರಿದ್ರ ನಕ್ಷತ್ರ ಅಂದ್ರೆ ಇನ್ನೊಂದು ಕುಜ. ಈ ಕುಜನು ಒಂದು ವೇಳೆ ಇಲ್ಲಿ ಇನ್ನೊಂದು ಬರುತ್ತೆ ನಕ್ಷತ್ರ. ಯಾವ್ದು ನಕ್ಷತ್ರ? ಇಲ್ಲಿ ಆಶ್ಲೇಷ ನಕ್ಷತ್ರ. ಕುಜನು ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ. ಈ ರೀತಿ ಇದ್ದಾಗ, ಒಬ್ಬರದೇ ಜಾತಕದಲ್ಲಿ ಈ ರೀತಿ ಇದ್ರೆ ಅದು ತುಂಬಾ ಅರಿಷ್ಟ ಯೋಗ ಆಗ್ಬಿಡುತ್ತೆ. ಅವ್ರಿಗೆ ಯಾವಾಗೂ ಅವ್ರ ಮನಸ್ಸು ಯಾವಾಗೂ ನೆಮ್ಮದಿಯಿಂದ ಇರಲ್ಲ. ಯಾವಾಗೂ ತನ್ನ ಸ್ಪೌಸ್ ಜೊತೆ ಅಂದ್ರೆ ಸ್ತ್ರೀ ಆದ್ರೆ ಪುರುಷರ ಜೊತೆ, ಪುರುಷರಾದ್ರೆ ಸ್ತ್ರೀ ಅಂದ್ರೆ ಪತಿ ಆದ್ರೆ ಪತ್ನಿ ಜೊತೆ, ಪತ್ನಿ ಆದ್ರೆ ಪತಿ ಜೊತೆ ಯಾವಾಗೂ ಜಗಳ, ಕದನ, ರೋಷ, ಕೋಪ, ತಾಪ ಇದ್ದೇ ಇರುತ್ತೆ. ಈ ರೀತಿ ಇದ್ದಾಗ ನಾವು ಪರಿಹಾರಗಳನ್ನ ಮಾಡ್ಕೊಂಡಾಗ, ಅಲ್ಲಿ ಕೆಲವು ಗ್ರಹಗಳಿಗೆ ನಾವು ಪರಿಹಾರಗಳನ್ನ ಮಾಡ್ಕೊಂಡಾಗ ಈ ಒಂದು ಯೋಗ, ಅರಿಷ್ಟ ಯೋಗ ಡೈಲ್ಯೂಟ್ ಆಗುತ್ತೆ. ಇದೇ ತರ ಯಾವ್ದಾದ್ರು ಒಂದು ವಿದ್ಯೆ ಆಗ್ಲಿ, ಉದ್ಯೋಗ ಆಗ್ಲಿ, ಅಥವಾ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಈ ರೀತಿ ತೊಂದರೆ ಇದ್ದಲ್ಲೂ, ಕಲಹಗಳು ಅದು ಇದು ಇದ್ದಾಗಲೂ, ಮತ್ತೆ ಕಾರ್ಯಕ್ಷೇತ್ರ ಅಂದ್ರೆ ಉದ್ಯೋಗದಲ್ಲಿ ಏನಾದ್ರೂ ಅಡೆತಡೆಗಳು ಏನೇ ಇದ್ರೂ ಸಹ ಈ ನಂಬರ್ಗೆ ಫೋನ್ ಮಾಡಿ ಬನ್ನಿ. ಅದ್ರ ಬಗ್ಗೆ ನೀವು ಏನಾದ್ರೂ ಆತರ ಇದ್ರೆ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಆ ರೀತಿ ನಡೀತಾ ಇದ್ರೆ ಬಂದು ಸಲಹೆ ಸೂಚನೆಗಳನ್ನ ಪಡೀರಿ. ಪರಿಹಾರಗಳನ್ನ ಮಾಡ್ಕೊಂಡ್ರೆ ಆದ್ರಿಂದ ನಿಮ್ಮ ಬಾಳು ಹಸನವಾಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.